16 ವರ್ಷಗಳ ಬಳಿಕ ಲಲಿತ್ ಮೋದಿಗೆ ಬಿಗ್ ರಿಲೀಫ್. IPL 2009 ಈ ಕೇಸ್ನಲ್ಲಿ ಖುಲಾಸೆ. ಇಡಿ ವಾದ ತಿರಸ್ಕೃತಗೊಂಡಿದೆ. ಮೇಜರ್ ಡೆವಲಪ್ಮೆಂಟ್ ಇದು. IPLನ ಮಾಜಿ ಅಧ್ಯಕ್ಷ ಲಲಿತ್ ಮೋದಿ ಬಂಡವಾಳ ಖಾತೆ ವಹಿವಾಟುಗಳು ಎಂಬ ವಾದ ತಿರಸ್ಕೃತಗೊಂಡಿದೆ. ಈ ನಿರ್ಧಾರ ನನಗೆ ಕೇವಲ ವೈಯಕ್ತಿಕ ವಿಜಯ ಅಲ್ಲ, ಇದು ಸರಿಯಾದಂತಹ ಕಾನೂನು ಪ್ರಕ್ರಿಯೆ ಅಂತ ಲಲಿತ್ ಮೋದಿ ಹೇಳ್ಕೊಂಡಿದ್ದಾರೆ. ಸಮಯವೇ ಅಂತಿಮ ನ್ಯಾಯಾಧೀಶ ಅನ್ನೋದನ್ನು ನಾನು ನಂಬಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ. IPL 2009 ಪ್ರಕರಣದಲ್ಲಿ IPLನ ಮಾಜಿ ಅಧ್ಯಕ್ಷ ಲಲಿತ್ ಮೋದಿಗೆ 16 ವರ್ಷಗಳ ನಂತರ ಸಿಕ್ಕಿರುವಂತಹ ಬಿಗ್ ರಿಲೀಫ್ ಇದು. ದಕ್ಷಿಣ ಆಫ್ರಿಕಾದಲ್ಲಿ ನಡೆದಂತಹ 2009ರ IPLಗೆ ಸಂಬಂಧಪಟ್ಟಂತೆ ಮುಖ್ಯ ಪ್ರಕರಣದಲ್ಲಿ ಲಲಿತ್ ಮೋದಿ ಅವರನ್ನು ಖುಲಾಸೆಗೊಳಿಸಲಾಗಿದೆ. ಕಳ್ಳ ಸಾಗಣೆದಾರರು ವಿದೇಶಿ ವಿನಿಮಯ ಮ್ಯಾನಿಪ್ಯುಲೇಟರ್ಸ್ ಕಾಯ್ದೆಯ ಅಡಿಯಲ್ಲಿ ಅವರ ಮೇಲೆ ವಿಧಿಸಲಾದ ದಂಡವನ್ನು ಮೇಲ್ಮನವಿ ನ್ಯಾಯಮಂಡಳಿ ರದ್ದುಗೊಳಿಸಿದೆ. ವಿದೇಶಿ ಹಣ ರವಾನೆ ಅಂದರೆ ಬಂಡವಾಳ ಖಾತೆ ವಹಿವಾಟುಗಳು ಎಂಬ ಮುಖ್ಯ ವಾದವನ್ನು ಜಾರಿ ನಿರ್ದೇಶನಾಲಯ ತಿರಸ್ಕರಿಸಿದೆ.